ಮೆಹಂದಿ ಫೋಟೋ ಶೂಟ್ ನಡೀತಾ ಇದೆ ನೋಡಿ ಇವಾಗಲೇ. ನನ್ನ ತಮ್ಮನೇ ಓಡಿಸೋದು ನಿನ್ನ. ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಜಗಳ ತೆಗಿಯೋಣ. ಸೆಕೆಂಡ್ ಕೊಡು. ಸೆಕೆಂಡ್ ನೋಡಿ ಗೈಸ್, ಮಂಜಕ್ಕವ್ರ ಮನೇಲಿ ಕರ್ಜಿಕಾಯಿ ಮಾಡಿಸ್ತಾರೆ ಗೈಸ್. ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ನೋಡಿ ಏನು ಕೆಲಸ ಮಾಡ್ತಾಯಿದ್ದೀವಿ ನಾವು. ನಮ್ಮಮ್ಮವರು ಮದುವೆಗೆ ಹೋಗಿ ಬಂದರು ನೋಡಿ. ಮದುವೆ ಮನೆಗೆ ಹೋದ್ರೆ ಎಲ್ಲರೂ ಮಕ್ಕಳಿಗೆ ಅಂದ್ಬಿಟ್ಟು ತಗೊಬರ್ತಾರೆ. ತಪ್ಪೇನಿದೆ, ನಮ್ಮಮ್ಮ ಮನೆಗೆ ಹೋದ್ಮೇಲೆ ಈ ಥರ ಸ್ವೀಟ್ ತಗೊಬರ್ತಾರೆ ನೋಡಿ. ಬ್ರಷ್ ಇಟ್ಕೊಳ್ತಾರೆ ಸಾಕು. ಅಜ್ಜಿ ಮೊಮ್ಮಗಳ ಕುಸ್ತಿ ನೋಡಿ, ಕುಸ್ತಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯಾರು ಬಂದಿದ್ದಾರೆ ನೋಡಿ. ಹಾಯ್. ಸೊ ಊರಿಂದ ನಮ್ಮ ಅಜ್ಜಿ ಬಂದಿದ್ದಾರೆ. ಸಂಡೇ ಒಂದು ಫಂಕ್ಷನ್ ಇದೆ ಇಲ್ಲಿ, ಅದಕ್ಕೋಸ್ಕರ. ಮದುವೆನೂ ಆಯ್ತಾ ನೋಡಪ್ಪ. ಇನ್ನೇನಮ್ಮ ಸಮಾಚಾರ ಹೇಳು ನಮ್ಮ ಯೂಟ್ಯೂಬ್ ಫ್ಯಾನ್ಸ್ಗೆ ಏನಾದರೂ. ನಮ್ಮ ಅಜ್ಜಿ ಸೀರಿಯಲ್ ನೋಡೋ ಬ್ಯುಸಿ ಅಲ್ಲ ಅವರೇ. ನಮ್ಮಮ್ಮ ಏನೋ ಸ್ಪೆಷಲಾಗೆಲ್ಲ ಮಾಡ್ತಾವ್ರೆ. ಸ್ಪೆಷಲ್ ಇಲ್ಲ ನಡಿ. ಮುದ್ದೆ ಪಲ್ಯ. ಏನು ಸಾಂಬಾರು ಮಾಡಿದೆ? ಬೇಳೆ ಸಾರು. ಇಲ್ಲಿ ನಮ್ಮ ಅಜ್ಜಿ ಸಬ್ಬಕ್ಕಿ ತಿನ್ನಲ್ಲ, ಸೊ ಇದು ನಾವು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಮೊಟ್ಟೆ ಇಲ್ಲಮ್ಮ, ಅಲ್ಲ ಕಳಿಸ್ತಾ ಇದೆಯಲ್ಲ. ಈ ಕಡಲೆ ಬೀಜನ ನಾವು ಪುಡಿ ಮಾಡಿಟ್ಟವ್ರೆ. ಹಾಯ್ ಫ್ರೆಂಡ್ಸ್, ನಮ್ಮಮ್ಮ ಬಂದಿದ್ದಾರೆ. ಪ್ರಿಯಾಂಕದು ಶ್ರೀಮಂತನ ಇದೆ ಸಂಡೆ, ಅದಕ್ಕೆ. ಈಗ ನಮ್ಮ ಮಂಜಕ್ಕ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಊಟ ಮಾಡಿಬಿಟ್ಟು ಏನಕ್ಕೆ ಅಂದರೆ ಮೆಹಂದಿ ಹಾಕ್ಕೊಳ್ಳೋದಕ್ಕೆ. ನಮ್ಮ ಮಂಜಕ್ಕ ಕದ್ಬಿಟ್ಟು ಅವರು, ನಾನು ಇಟ್ಕೊಂಡು ನಮ್ಮ ಪ್ರಿಯಾಂಕಾಗೆ ಮಾತ್ರ ಹಾಕ್ಸಿದ್ದೀನಿ. ಮದುವೆ ಅಲ್ಲ, ನಮಗೆಲ್ಲ ಏನು ಬೇಡ ಅಂದರೆ ಪ್ರಿಯಾಂಕಾ ಮಾತ್ರ ಮದುವೆಗೆ ಮಾತ್ರ ಹಾಕ್ಕೋಬೇಕಾ, ಬೇರೆ ಟೈಮಲ್ಲಿ ಹಾಕ್ಕೊಂಡು ಬರ್ತಾನೆ ಮೆಹಂದಿ ಅಂತ ಹೇಳ್ಬಿಟ್ಟು ಹೋಗೋರೆ. ಅದಕ್ಕೆ ನಮ್ಮ ಅಕ್ಕ ಬೇಜಾರು ಮಾಡ್ಕೊಬಿಡ್ತಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಜೊತೆಗೆ ನಮ್ಮ ಅಮ್ಮನೂ ಬಂದಿದ್ದಾರೆ. ಅದಕ್ಕೆ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ. ಮೆಹಂದಿ ಹಾಕ್ಸ್ಕೊಂಡು ಬರೋದು. ಮೆಹಂದಿ ಯಾರು ಗೊತ್ತಾ ಹಾಕೋದು? ನಮ್ಮ ಗೊತ್ತಿರೋದೆ, ನಮ್ಮ ಅಕ್ಕನೇ ಗೈಸ್ ಯಾವಾಗ ಹಾಕೋದು ಮೆಹಂದಿ. ನಮ್ಮ ಮನೆಗಳಲ್ಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ ನಮ್ಮ ವೇಣು ಪ್ರಿಯನೇ ಹಾಕೋದು ಮೆಹಂದಿಗಳು. ಪಾಪ ಫುಲ್ ಇವತ್ತು ಟಯರ್ಡ್ ಆಗಿಬಿಡ್ತಾಳೆ ವೇಣು ಆ ವರ್ಷದಲ್ಲಿ. ಆದರೂ ಪಾಪ ಆಗ್ತಾಳೆ, ಎಷ್ಟು ಟಯರ್ಡ್ ಆದ್ರೂ ಹಾಕ್ತಾಳೆ. ನಮ್ಮಮ್ಮನೂ ಫಸ್ಟ್ ಚೆನ್ನಾಗಿ ಹಾಕೋರು ಗೈಸ್, ಆದರೆ ಇವಾಗ ಫುಲ್ಲು ಶೋಲ್ಡರ್ ಕಟ್ಟಿರೋದಕ್ಕೆ. ನಮ್ಮ ಅಪ್ಪ ಅವ್ರ ಮನೆ ಕಡೆ ಫಂಕ್ಷನ್ ಮಾಡೋದ್ರಲ್ಲಿ ಅವಾಗ ನಾನು ಹಾಕ್ತಾ ಇದ್ದೆ ಹಂಗೆ, ನಮ್ಮ ಹೆಣ್ಣು ಹಾಕ್ದಂಗೆ. ಆದರೆ ಇವಾಗ ನನ್ನ ಕೈ ನೋವಲ್ಲ, ಅದಕ್ಕೆ ನಾನು ಹಾಕೋದು ಬಿಟ್ಬಿಟ್ಟಿದ್ದೀನಿ. ಇವಾಗ ಬರೋದು ಇಲ್ಲ, ಹಾಕೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ವರ್ಷಗಳೇ ಆಗಿದೆ. ಸರಿ ಅಡುಗೆ ಮಾಡಿ ಫಸ್ಟು, ಹೊಟ್ಟೆ ಹಸಿದೈತೆ. ಏನೋ ಹೇಳು. ಮಾಡಲ್ಲ ಅಡುಗೆ ಮಾಡಲ್ಲ. ನಮ್ಮ ಅಪ್ಪಗೆ ಓಡಿಸ್ಬಿಡ್ತೀನಿ. ಹೌದಾ? ನಿಮ್ಮ ಅಪ್ಪ ನಾನು ಓಡಿಸ್ಬಿಡ್ತೀನಿ. ಆಯ್ತು, ಆಮೇಲೆ ಹೌದಂತೆ. ಅಕ್ಕ ಬಿಟ್ಕೊಡಲ್ಲ ನೋಡಜ್ಜಿ. ಅಡುಗೆ ಮಾಡಲ್ಲ, ನಮ್ಮ ಅಪ್ಪಗೆ ಓಡಿಸ್ಬಿಡ್ತೀನಿ ಅಂದರೆ ನಿಮ್ಮ ಅಪ್ಪ ನಾನು ಓಡಿಸ್ಬಿಡ್ತೀನಿ ಅಂತೆ. ನನ್ನ ತಮ್ಮನೇ ಓಡಿಸೋದು ನಿನ್ನ. ಯಾಕೋ ಅಳು ಬರಂಗಾಗ್ತಾರೆ. ನಮ್ಮ ತಮ್ಮನ ನಾನು ಬಿಟ್ಕೊಡಲ್ಲ. ಹೌದಂತೆ. ನೋಡೋಣ ಯಾರು ಗೆಲ್ತಾರೆ? ನಾನೇ ಗೆಲ್ಲೋದು. ನಿಮ್ಮ ಅಪ್ಪನ ಮನೆಗೆ ಹೋಗೋ. ನಿಮ್ಮ ಅಪ್ಪ ಸ್ಟ್ರಾಂಗ, ನಿಮ್ಮ ತಮ್ಮ ಸ್ಟ್ರಾಂಗ, ನಾನು ಸ್ಟ್ರಾಂಗ? ನೋಡೋಣ. ಬರೀ ಡೌಗಳು. ನೋಡೋಣ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಜಗಳ ತೆಗಿಯೋಣ. ನೋಡೋಣ, ಅವಾಗ ನಮ್ಮಮ್ಮ ಗೊತ್ತಾಗುತ್ತೆ ಯಾರು ಸ್ಟ್ರಾಂಗು ಅಂತ.
ಬರೀ ಇಂಥದೆಯ ಕ್ರೇಜಿ. ನಾನು ಹತ್ಕೊಳ್ಳೋ ಸೀನೇ ಇಲ್ಲ. ಇದು ನಿಜಾನಾ? ನಿನ್ ಮಕ್ಕ ಸ್ವಲ್ಪ ತೋರಿಸಿಲ್ಲ, ತೋರ್ಸು ನಿನ್ ಮಕ್ಕ ಸ್ವಲ್ಪ ತೋರ್ಸು. ನಾನು ಅಳೋ ಸೀನೇ ಇಲ್ಲ, ಯಾವತ್ತೂ ಅಳ್ತಲ್ಲ, ನನ್ನ ಸ್ಟ್ರಾಂಗ್ ಆಗಿರ್ತೀನಿ. ಇದು ನಿಜಾನಾ? ಭ್ರಮೆ ಕಾಲ ಹೋಯ್ತು ಅವಾಗಿನ ಕಾಲಕ್ಕೆ, ಇವಾಗೆಲ್ಲ ಅಳಲ್ಲ. ನೋಡಿ ನಿಮ್ಮಮ್ಮನೇ ಹೇಳ್ಬಿಡ್ತು, ತಪ್ಪಿದ್ರೆ ನಾನು ಅಳ್ತೀನಿ, ನಾನು ತಪ್ಪಾಯ್ತು ಅಂತ. ನಾನು ತಪ್ಪಿಲ್ಲ ಅಂದ್ರೆ ನಾನು ಭಯ ಬೀಳಲ್ಲ ಅಷ್ಟೇ. ಮತ್ತೆ ಸುಮ್ಮನೆ ಜಗಳ ಏನು ಬರುತ್ತೆ? ಇವಾಗ ನೀನು ಕೇಳ್ತದೆಲ್ಲ ನೀನು ತಮ್ಮ ನೋಡ್ಸ್ಬಿಡ್ಬೇಕು ಅಂತ, ಅದಕ್ಕಾದ್ರೂ ನೋಡ್ಸ್ತಾರ? ಏನೋ ತಪ್ಪಿದ್ರೆ ಅವರು ನೋಡ್ಸು. ಸುಮ್ಮನೆ ತಮಾಷೆ ಮಾಡೋಣ ಅಂತ ಇರೋದು. ತಮಾಷೆ ಮಾಡು, ತಮಾಷೆ ಮಾಡೋದು ತಮಾಷೆ ಹೇಳ್ಬಿಡ್ತೀನಿ ನೋಡಿ. ಅಷ್ಟೇ, ಮತ್ತೆ ಒಂದು ಎಕ್ಸ್ಟೆಂಟ್ಗೆ ಹೋದ್ರೆ ಬೀಳ್ತವೆ ಕಜ್ಜಾಯಗಳು. ಜೀವನನೇ ಬೇಜಾರಾಗ್ಬಿಡುತ್ತೆ. ನಮ್ಮ ಅಪ್ಪ ಹೊಡಿಯಕ್ಕೆ ಬಂದ್ರೆ ನಾವು ಬಿಡಲ್ಲ ಬಾ. ಹೊಡೆದ್ರೆ ಏನು ಮಾಡ್ತೀರಾ? ನಮ್ಮಪ್ಪನೇ ಹೊಡೆದಾಕೋದು ಅವಾಗ. ಹೊಡಿತೀರ ನೀವು? ಬರೀ ಡೌಗಳು. ಸುಮ್ಮನೆ ಡೌನ್ ಮಾಡಿದೆ, ಅಷ್ಟೆಲ್ಲ ಸೀನ್ ಇಲ್ಲ ನಮಗೂ. ಇನ್ನೇನಮ್ಮ ಸಮಾಚಾರ? ನಿಮ್ಮ ಅಮ್ಮಗಳು ಯಾಕಮ್ಮ ಬಂದಿಲ್ಲ? ಗುಂಡ ಅಯ್ಯಪ್ಪ ಅಯ್ಯ, ಅದು ಆడే ಸುಡು ಎట్లాಡ್ತಂది. భువన్ చూస్తే పొగులుతుంది, భువన్ చూస్తే పొగులుతుంది. అది ಹುಷಾರು. ಕಟ್ಟಾಕು ಅದನ್ನ ನೋಡಿದ್ರೆ ಭಯ. చూడే అది అట్లా ఆడేదానికి మాకు కూడా దిగులైతుంది. ఇరా 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 నిమిష ఇరా. అయ్యా చూడే ಏನೋ ವಿಡಿಯೋಸ್ ಹಚ್ತಾವ. ನಾನು ನಮ್ಮ ಹೆಣ್ಣುಪ್ರಿಯ ಅವರು ಮೆಹಂದಿ ಹಾಕ್ತಾಯಿದ್ದಾರೆ ನೋಡಿ. ಅಯ್ಯೇ ಬಾಗೆ ಹಚ್ತಾವ, ಯಾವತ್ತು ಬಾಗೆ ಇಲ್ಲದ నువ్వు ನೋಡು. ಭುವಿ ಭುವಿ ఏమది భువి భువి ఇక్కడ హాయ్ ఇక్కడ చూడి హాయ్ అన్నా. ನಮ್ಮ ಅಜ್ಜಕ್ಕ ಅವರೇನೋ ಸ್ಪೆಷಲ್ ಮಾಡಿದ್ದಾರೆ ಇವತ್ತು. ತೋರ್ಸೋಣ ಬನ್ನಿ. ಟೊಮೆಟೊ ಗೊಜ್ಜು ಅನ್ನ ಮಾಡಿದ್ದಾರೆ. ಇನ್ನೇನು ಮಾಡಿದ್ಯಾ ಮಂಜಕ್ಕ? ಏನಿಲ್ಲ, ನಾಳಿದ್ದು ಮಾಡೋದು. ನಾಳಿದ್ದು ಮಾಡ್ತೀಯಾ? ಇವತ್ತಲ್ಲ, ನಾವು ಇವತ್ತು ಏನಾರ ಸ್ಪೆಷಲ್ ಮಾಡಿರ್ತಾರೆ ಅಂತ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಬೇಗ ಬಂದಿದ್ರೆ ಮಾಡ್ಬೋದು. ನಾವು ತಿಂದ್ಬಿಟ್ಟು ಬಂದ್ವಿ. ನಾನು ಮನೆಗೆ ಹೋಗಿ ಅದಂತ EMR ಕಲರ್ ಸುಮ್ಮನೆ ಆಗ್ತದ. ನಮ್ಮ ನಾಗಮ್ಮ ಅವ್ರು ಬಂದಿದ್ದಾರೆ ನೋಡಿ. ಮೆಹಂದಿ ಹಾಕ್ಬೇಕು ಇವಾಗ ನಮ್ಮ ಅಮ್ಮಗೆ. ಹಾಕೋಣಮ್ಮ ನೋಡಿ, ನಮ್ಮಮ್ಮ ಅಷ್ಟು ಫಾಸ್ಟ್. ಅದೇ ಅಲ್ಲ ಇವಾಗ ಪ್ರಿಯಾ ಸೂಪಿರೋ ಅಂತ ನೋಡಿ. ಒಂದು ಕೈಗೆ ನಮ್ಮ ಪ್ರಿಯಾಂಕನೇ ಹಾಕ್ಕೊಂಡ್ಬಿಟ್ಟಿದ್ದಾಳೆ. ಬಾగా వేసుకోండి ప్రియాంక. ఏమిది అయినా పర్వాలే, అంత పేషెంట్స్గా వేసుకోంది కదా, దాని గ్రేట్. ಫ್ರೆಂಡ್ಸ್ ನೋಡಿ, ನಮ್ಮ ಪೂಜಾ ಮೆಹಂದಿ ಹಾಕಿದ್ದಾಳೆ. ಯಾವ ಥರ ಯಾವ ಶೇಪ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನಾರ ಗೊತ್ತಾದ್ರೆ ಸ್ವಲ್ಪ ಹೇಳಿ. ಯಾವ ಶೇಪ್ ಮಂಜಕ್ಕ? ಯಾವುದೋ ಒಂದು ಪಾಪ ಹಾಕಿದಲ್ಲ, ಕರೆಕ್ಟಾಗಿ ನೋಡ್ಕೊಂಡು ಹೇಳು ಹಂಗೈತೆ ಅಂತ. ಅಲ್ಲ, ಸುಮ್ಮನೆ ಕುತ್ಕೊಂಡಿರೋ ಹಾಕು ಅಂದ್ಬಿಟ್ಟು ಇವಾಗ ಕಮೆಂಟ್ಗಳು ಬರ. ಅಲ್ಲ, ಅದು ತೋರ್ಸ್ ಸ್ವಲ್ಪ ನೋಡಿ. ಈ ಶೇಪ್ ಇರೋದು ಮೆಹಂದಿ ಹೋಗಿ ಈ ಶೇಪ್ ಹಾಕಿದಾಳೆ.
ಟ್ರಯಲ್ಗೆ ನಾನೇ ಬೇಕಾಗಿತ್ತ ನಾನೇನಾದ್ರೂ ಕರ್ದಿದ್ನ ನೀನು ಬಾ ಈ ಅಂತ ಥರ ಅಲ್ಲ ನಾನೇನಾದ್ರೂ ಕರ್ದಿದ್ನ ನೀನು ಬಾ ಅಂತ ಥೂ ಜೀವನನೇ ಬೇಜಾರಾಗ್ಬಿಡುತ್ತೆ. ನೀನೇ ತಾನೇ ಬಂದಿದ್ದು. ನಮ್ಮ ಮಂಜಕ್ಕ ಅವ್ರು ಮೆಹಂದಿ ಹಾಕ್ಸ್ತಾ ಇದ್ದಾರೆ ಶ್ರೀಮಂತನಕ್ಕೆ. ಅಲ್ಲ ಹಾಕ್ಕೊಳ್ರಿ ಅಂದ್ಬಿಟ್ಟು ಹಿಂಗೆ ಹೇಳ್ಬೇಡ ಅಂತ ಬೇರೆ ಹೇಳ್ತಾ ಇದ್ದೆ. ಹಾಕ್ಲಾ ಬೇಡ ಆಕೆ ಮತ್ತೆ ಕೊಡು ಕೈಯೇ. ಹೆಂಗೋ ಹಂಗೆ ಆ ಡಿಸೈನ್ ಎಲ್ಲ ಮುಖ್ಯ, ಕಲರ್ ಅಂಟಬೇಕಷ್ಟೇ. ನೋಡಿದ್ರಾ ಹಂಗೆ ಟಾಪಿಕ್ ಚೇಂಜು. ಬರೀ ಡೌಗಳು ನಮ್ಮ ಗುಂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಪಾಪ, ಇಷ್ಟೊತ್ತು ಬಿಡ್ತಾರೆ. ನೀನ್ ಸುಮ್ನೆ ಇರಮ್ಮ ತಾಯಿ. ಗುಡ್ ಬೈ. ಮಲ್ಕೋ ಹೋಗೋ ಗುಂಡ ನೀನು, ಮಲ್ಕೋ ಹೋಗು ಹೋಗು ಮಲ್ಕೋ ಹೋಗು. ಅಯ್ಯೋ ಅಯ್ಯೋ ಮಗದ ಮೇಲೆ ಏನಾದ್ರು ಪಚ್ ಗಿಚ್ಬಿಟ್ಟಿ ಅದೊಂದು ಮಾರ್ಕ್ ಮಾಡ್ಬಿಡಿ. ಏ ಅಷ್ಟೇ. ಅದು ಕೇಳಲ್ಲ ಅದು ಬಿಡು. ಕೂತ್ಕೋ ಸೈಲೆಂಟಾಗಿ ಕೂತ್ಕೊಂಡ್ರೆ ಸರಿ ಮಗನೇ, ಇಲ್ಲಾಂದ್ರೆ ನಿನ್ಗೆ ಓದೇ ಬೀಳ್ತವೆ. ಅಯ್ಯ ನಿನ್ನ ಗುಂಡ ಅಂತ ಹೇಳ್ಬಿಟ್ಟು ಬಸ್ಬಿಡ್ತು ಸೈಲೆಂಟ್. ಗುಂಡ ನೋಡಿ, ಬಾಯ್ ಗುಂಡ. ಬೈ ಬೈ. ಸೆಕೆಂಡ್ ಕೊಡು, ಸೆಕೆಂಡ್. ಗುಡ್ ಗೋಬ್ ನನ್ನ ಮಗ ಅವನು. ಎಲ್ಲಿ ನೋಡ್ತಾ ಇದೀಯಾ? నేను ఆయన పోదామా? టైం అయిపోయా 12. ಗುಂಡ ನಂಗೆ ಶಕ್ಕೆ ಹೈಫೈ ಕೊಡಪ್ಪ. ಅವನಿಗೆ ಅಲ್ಲೈತೆ ಜ್ಞಾನ, ಮೂತಿಗೆ ಎಗರ್ತಾನೆಲೆ ಅವನು. ಕತ್ತು ಇದಾಗ್ತೈತೆ ಆದ್ರೂ ನೋಡು, ಏನಾಗಿಲ್ಲ ಅದು ಹಂಗೆ. ಅದಕ್ಕೆ ನೋವಾಗದೆ ಇರೋದು ನಿನ್ಗೆ ಬಿಡು. ನೋಡು ಆ ಥರ ಮಾಡಿದ್ಮೇಲೆ ನೋಡು ಅವ್ನು ಹಿಂಗೆ ಮಾಡ್ತಾನೆ ಅಂತ. ಹೋಗಪ್ಪ ನೀನು ವೀಡಿಯೋ ಉಂಡು ಚಿನಿ. ಏಯ್ ಅಮ್ಮ ಬರಸ್ತಾನೆ ವೀಡಿಯೋ ಉಂಡು. ಅದು ನಿನ್ನ ಸುಸ್ತು ಹಿಂಗ ಎಗರ್ತಂದು ಬಿದ್ಲೆ. ಲೈಟ್ ವೀಡಿಯೋ ಉಂಡು. ಪೂಜಾ ಒಂದು ನಿಮಿಷ ಬಾಯಿಲ್ ಪೂಜಾ. ನೇಯ್ ಹೊಡಿತೀನಿ. ಇಲ್ಲಿ ನೋಡು, ಕೂತ್ಕೊಳ್ಳ. ತೋರಿಸು. వావ్ సూపర్. మామూలు కెమెరా క్లారిటీ బాగుంటే బాగొస్తాయి, మా వంత అంత బాగలేదు. ಮೆಹಂದಿ ಫೋಟೋ ಶೂಟ್ ನಡೀತಾ ಇದೆ ನೋಡಿ ಇವಾಗಲೇ. ఇన్స్టాలోనే లేకపోతే మేకప్ రావాలా కదా. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ಒಂದೇ ಸಮನ ಕೆಲಸ ನಮ್ಮ ಪೂಜಾಗೆ. ನಮ್ಮ ಪೂಜಾ ಬಟ್ಟೆಗಳೆಲ್ಲ ಕ್ಲೀನಾಗಿ ಮಡ್ಚಿಡ್ತಾ ಇದ್ದಾಳೆ. ಹಾಯ್ ಪೂಜಾ, ಗುಡ್ ಮಾರ್ನಿಂಗ್ ಪೂಜಾ. ಗುಡ್ ಮಾರ್ನಿಂಗ್. ರಾತ್ರಿ ಮೆಹಂದಿ ಹಾಕ್ಕೊಂಡು ಬರೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಬಂದು ಮಲ್ಕೊಂಡು ಬಿಟ್ವಿ. ಮೆಹಂದಿ ನೋಡಿ 12 ಗಂಟೆ 12:30 ಆಗಿತ್ತು. 12:30 ಆಗಿತ್ತಾ ನೋಡಿ. ಮೆಹಂದಿ ಬಂದು ಈ ಥರ ಆಗಿದೆ. ನಾನು ರಾತ್ರಿನೇ ಅಳಿಸ್ಬಿಟ್ಟೆ, ಆದರೂ ಎಷ್ಟು ಕಲರ್ ಬಂದಿದೆ ನಮ್ಮ ಪೂಜಾದು ನೋಡಿ. ಕತ್ಲು ಕಾಣಿಸಲ್ಲ. ನಿಂದು ಸೂಪರು. ನಮ್ಮ ಪೂಜಾಗಿನ್ನ ಪಾತ್ರೆ ತೊಳೆಯೋದಿದೆ, ಮ್ಯಾಟ್ಗಳು ತೊಳೆಯೋದಿದೆ. ಪಾತ್ರೆಗಳು ಒಂದು ಅರ್ಧ ತೊಳೆದಾಕಿದ್ದೀನಿ ನಾನು, ಅರ್ಧ ಸಾಕಾಯಿತು. ಅದಕ್ಕೆ ನಮ್ಮ ಪೂಜಾ ತೊಳೆಯೋದು. ರಾತ್ರಿ ಎಲ್ಲ ತೊಳ್ದಿಕ್ಕಿದ್ದೀನಿ, ಅರ್ಧ ತೊಳ್ದೆ. ಇವಾಗ ಬೆಳಗ್ಗೆ ಬಿದ್ದಿರೋದೆ. ಮತ್ತೆ ನಾನು ಇನ್ನೇನು ರಾತ್ರಿದು ಅಂತ ಹೇಳಿದ್ನ. ಬಯಲು ತೋರಿಸ್ತೀನಿ. ಕಮಿಂಗ್ ನೋಡು, ಇಷ್ಟು ಪಾತ್ರೆಯಲ್ಲಿ ಇಷ್ಟು ತೊಳೆದಿದ್ದೀನಿ, ಇನ್ನೂ ಇಷ್ಟಿದೆ. ಇದೆಲ್ಲ ನಮ್ಮ ಪೂಜಾ ತೊಳೆಯೋದು. ನನ್ನ ಕೈ ನೋವು ಬಂತು ಅಷ್ಟಕ್ಕೆ, ಅದಕ್ಕೆ ಏನು ಮಾಡೋದು. ನಮ್ಮ ಪೂಜಾದ 2 ಕೆಲಸ, ಬಟ್ಟೆ ಮಡ್ಚೋದೊಂದಾಯಿತು. ಇನ್ನು ಪಾತ್ರೆ ಸ್ವಲ್ಪ ತೊಳೆದ್ಬಿಟ್ಟು ಮ್ಯಾಟ್ಗಳು ಸ್ವಲ್ಪ ಒಗೆದ್ಬಿಟ್ಟು. ಮಂಜಕ್ಕ ಮಾರ್ಕೆಟ್ಗೆ ಹೋಗಿದ್ದಾರೆ. ಅವರು ಆಲ್ರೆಡಿ ಬಂದಿರ್ಬೋದು ಅನ್ಕೋತೀನಿ. ಇವತ್ತೆಲ್ಲ ಹೋಗಿ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿರ್ತಾರಲ್ಲ. ಇನ್ನು ನಾಳೆ ಬೆಳಗ್ಗೆನೇ ಶ್ರೀಮಂತನ 10:30 11 ಗಂಟೆಗೆಲ್ಲ ಸ್ಟಾರ್ಟ್ ಆಗ್ಬೋದು. ಅಷ್ಟರಲ್ಲಿ ನಾವು ಅಡುಗೆಗಳೆಲ್ಲ ನಾವೇ ಮನೆಯಲ್ಲೇ ಮಾಡ್ತಾಯಿದ್ದೀವಿ.
ಅದಕ್ಕೋಸ್ಕರ ಹೋಗಿ ಇವತ್ತು ರಾತ್ರಿಗೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಈಗ ಮಧ್ಯಾಹ್ನ. ನಾನು ಒಂದು ಸ್ವಲ್ಪ ನೋಡಿ ಈ ಸ್ಯಾರಿ ಅರ್ಜೆಂಟ್ ಇದೆ, ಹಾಗೆ ಒಂದು ಬ್ಲೌಸು, ಅದಕ್ಕೆ ಒಂದು ಫಾಲ್ ಹಾಕ್ಬಿಟ್ಟು ಒಂದು ಬ್ಲೌಸು ಸೈಡ್ ಜಾಯಿಂಟ್ ಮಾಡಬೇಕಷ್ಟೆ, ಅಷ್ಟನ್ನು ಸ್ಟಿಚ್ ಮಾಡಿಬಿಟ್ಟು ಇದನ್ನು ಫಾಲ್ ಹಾಕ್ಬಿಟ್ಟು ಉಕ್ಸಾಗೋದಕ್ಕೆ ಕೊಟ್ಬಿಟ್ಟು ಹೋಗ್ಬಿಟ್ರೆ ನಾಳೆ ಅವ್ರು ಹಾಕಿ ಕೊಡ್ತಾರೆ ಅಂದ್ಬಿಟ್ಟು ಇದೊಂದು ಫಿನಿಶಿಂಗ್ ಮಾಡಿ ಕೊಡಲೇಬೇಕು, ಯಾಕಂದರೆ ಅದು ನಾಳೆ ಕೊಡೋದಿದೆ. ಅದಕ್ಕೆ ನಮ್ಮ ಪೂಜಾ ಈಗ ಇಷ್ಟು ಕೆಲಸ ಮಾಡಿಬಿಟ್ಟು ಮಂಜುಕ್ಕ ಅವ್ರ ಮನೆಗೆ ಹೋಗ್ತಾಳೆ. ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಧ್ಯಾಹ್ನ ಹೋಗ್ತೀನಿ, ಒಂದು 2 ಗಂಟೆ ಹಂಗೆ ಹೋಗ್ತೀನಿ. ಹಾಗೆ ನಮ್ಮಮ್ಮ ರಾತ್ರಿ ಅಲ್ಲೇ ಇದ್ಬಿಟ್ರು ಮಂಜಕ್ಕ ಅವ್ರ ಮನೆಯಲ್ಲಿ. ಮತ್ತು ಟೈಮ್ ಬೇರೆ ಆಗಿತ್ತಲ್ಲ, ಸರಿ ಮಂಜಕ್ಕ ಬೇರೆ ಇಲ್ಲೇ ಇರು, ನಾನು ಬೆಳಗ್ಗೆ ಮಾರ್ಕೆಟಿಗೆ ಬೇರೆ ಹೋಗಬೇಕು ಅಂತೇಳಿ ಅಲ್ಲೇ ಇರಿಸ್ಕೊಂಡ್ರು. ಅದಕ್ಕೆ ನಮ್ಮಮ್ಮ ಅಲ್ಲೇ ಇದ್ದಾರೆ. ಏನಮ್ಮ ಕ್ಲಬ್ ಕಾಣಿಸ್ತಾ ಇಲ್ಲ. ಹೌದಾ? ವಿಡಿಯೋ ಮಾಡ್ತಾ ಇದೀಯೋ? ಇವಾಗ ಕಾಣಿಸ್ತಾ ಇಲ್ಲ. ಸ್ವಲ್ಪ ಕ್ರಾಸ್ ಇಟ್ಕೋಬೇಕು ಹಿಂಗ ಅದು ಗೊತ್ತಾಗಲ್ಲ. ಅದು ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಎರಡೂ ಚೇಂಜ್ ಇದು ಚೇಂಜ್ ಮಾಡೋಕ್ಕಾಗಲ್ಲ. ವೀಡಿಯೋ ಸ್ಟಾಪ್ ಮಾಡಿ ಮತ್ತೆ ಇದು ಮಾಡಬೇಕು. ಅದಕ್ಕೋಸ್ಕರ ಹಿಂಗೆ ಮಾಡ್ತೀವಿ. ಅದು ಕಾಣಿಸುತ್ತಾ ಇಲ್ವೋ ಒಂದೊಂದು ಸರಿ, ಪರವಾಗಿಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಟೈಮ್ ಆಯ್ತು 11 ಗಂಟೆ. ಈಗ ಹೋಗ್ಬಿಟ್ಟು ನನ್ನ ಕೆಲಸ ಮುಗಿಸ್ತೀನಿ. ನಮ್ಮ ಪೂಜಾ ಅವೆರಡು ಕೆಲಸ ಮಾಡಿಬಿಟ್ಟು ಮಂಜಕ್ಕ ಅವ್ರ ಮನೆಗೆ ಹೋಗ್ತಾಳೆ. ನಾನು ಆಮೇಲೆ ಹೋಗ್ತೀನಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು. ಹಾಗೆ ನಮ್ಮ ಮಂಜಕ್ಕ ರಾತ್ರಿ ಮೆಹಂದಿ ಹಾಕ್ಕೊಡೋದು ಏನೋ ಅಂತ ಇದ್ರಲ್ಲ, ಏನಂತಿದ್ದು ಪೂಜಾ? ಶ್ರೀಮಂತನಕ್ಕೆಲ್ಲ ಮೆಹಂದಿ ಬೇಡ, ಬರೀ ಮದುವೆಗಳು ಮಾತ್ರ ಹಾಕ್ಕೊಳ್ಳೋದು ಅಂತ ಇದ್ವಲ್ಲ. ಅದಕ್ಕೆ ಮದುವೆಗಳಿಗೆ ಅಂತ ಅಲ್ಲ, ನಮ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗೆಲ್ಲನೂ ಮೆಹಂದಿ ಹಾಕ್ಕೋಬೋದು ಅಲ್ಲ ಪೂಜಾ? ಫಸ್ಟೆಲ್ಲ ನನ್ನ ಮದುವೆ ಮುಂಚೆ ನನಗೆ ಹಬ್ಬಕ್ಕೂ ಹಾಕ್ಕೊತಾ ಇದ್ದೆ ಮೆಹಂದಿ. ಮದುವೆ ಆಗಿ ಮಕ್ಕಳಾದ್ಮೇಲೆ ಇವ್ರ ಹತ್ರ ಬೀಳೋದೇ ಆಗೋಗುತ್ತಲ್ಲ, ಅದ್ರ ಮೇಲೆ ಆದರೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ನಮಗೆ ಇವಾಗೆಲ್ಲ ಮೆಹಂದಿ ಇಂಟ್ರೆಸ್ಟ್ ಇಲ್ಲ. ನಾನೇನೇನೋ ಹಾಕ್ಕೊತಾ ಇದ್ದೇವೆ ಇರ್ತಲ್ಲ, ಅದಕ್ಕೆ ಅಶ್ವಿನಿ ಹೇಳಿದ್ಲು ಹಾಕ್ಕೊಳ್ಳೋದು ಹಾಕ್ತೀನಿ ಅಂತ. ಅಪ್ಪ ಕಾಲೇಜ್ ಹತ್ರ ನೋಡಿ, ಹೆಂಗೋ ಹಾಕ್ಬಿಟ್ಟು ಬಂದ್ರಲ್ಲ ನೋಡಿ, ಕಾಲೇಜ್ ಹತ್ರ ಹೋಗಿ ಮೆಹಂದಿ ಹಾಕ್ಕೊಂಬರ್ತಾ ಇದ್ರಂತೆ. ಏನೋ ಓಕೆ ಫ್ರೆಂಡ್ಸ್, ಆಮೇಲೆ ಮಂಜಕ್ಕ ಅವ್ರ ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್. ಸುಮ್ಮನೆ ಇರೋ, ನಾನೇ ಸುಮ್ಮನೆ ಇರೋ. ಯಪ್ಪ, ಏನ್ಮ ಏನೋ ಕೆಲಸ ಮಾಡ್ತಾ ಇದ್ದೀಯ? ನಮ್ಮ ಗುಂಡ ಹೇಳಿದ್ರೆ ಮಾಡ್ಕೊಡ್ತಾ ಇರಲಿಲ್ಲ. ಹಾಂ, ಮಂಜಕ್ಕ ಇನ್ನು ಇವಾಗ ಕರ್ಜಿಕಾಯಿಗಳು ಮಾಡ್ತೈತೆ. ಹಾಂ ನೋಡಿ ಗೈಸ್, ನಮ್ಮ ಮಂಜಕ್ಕ ಅವ್ರ ಮನೇಲಿ ಕರ್ಜಿಕಾಯಿ ಮಾಡಿಸ್ತಾರೆ. ನಮ್ಮ ಮಂಜಕ್ಕ ರೆಡಿಮೇಡ್ ತಗೋಬಾ, ಕೆಲಸ ಜಾಸ್ತಿ ಅಂದರೆ ಇನ್ಸ್ಟೆಂಟಾಗಿ ಮಾಡ್ಬೇಕಂತೆ, ಅಂಗಡಿಯಲ್ಲೆಲ್ಲ ಚೆನ್ನಾಗಿರಲ್ಲ ಅಂತ ಇದ್ದಾರೆ. ಅದಕ್ಕೆ ಮಾಡ್ತಾ ಇರೋದು. ಕಜ್ಜಾಯ ರೆಡಿಮೇಡ್ ತಂದಿದ್ದಾರೆ, ಇಲ್ಲಾಂದರೆ ಕಜ್ಜಾಯನು ಮಾಡಬೇಕು ಅಂತ ಇದ್ದಾರೆ. ಆಮೇಲೆ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಅಷ್ಟೇ. ಚಕ್ಲಿ ಒಂದು ಮಾಡ್ಬೇಕಿನ್ನ, ರವೆ ಉಂಡೆ ಚಕ್ಲಿ ಕೂಡ ಕಲಸಿಟ್ಬಿಟ್ಟವ್ರು ಅವಾಗಲೇ. ಚಕ್ಲಿ, ರವೆ ಉಂಡೆ. ನಮ್ಮ ಅಜ್ಜಿ ಬತ್ತಿಗಳು ಮಾಡ್ತಾವ್ರೆ. ಇದು ನಾನು ಮಾಡಿದ್ದು, ಎಲ್ಲ ದಪ್ಪ ದಪ್ಪ ಬಂದ್ಬಿಡ್ತು. ನಮ್ಮ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಮಾಡೈತೆ. ಸೇಮ್ ರೆಡಿಮೇಡ್ ಬತ್ತಿಗಳ ಥರ ಬಂದಿದೆ. ಗೈಸ್, ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ನೋಡಿ ಏನು ಕೆಲಸ ಮಾಡ್ತಾಯಿದ್ದೀವಿ ನಾವು. ಇವಾಗ ಈರುಳ್ಳಿ ಕಟ್ ಮಾಡಬೇಡ, ಈರುಳ್ಳಿ ಕಟ್ ಮಾಡಬಾರ್ದು, ನೈಟಲ್ಲೇ ವಿಷ ಆಗುತ್ತಂತೆ. ಯಾವಾಗೇ ಆಗಲಿ ಈರುಳ್ಳಿನ ಫ್ರಿಜ್ಜಲ್ಲಿ ಇಕ್ಬಾರ್ದು. ಆನಿಯನ್ ಫ್ರಿಜ್ಜಲ್ಲೇ ಇಕ್ಬಾರ್ದು ಹೇಳ್ಬೇಕಾದ್ರೆ, ಕಟ್ ಮಾಡಿಬಿಟ್ಟೆಲ್ಲ. ಏನಾ ನಿಂದು, ಏನಾ ನಿಂಗು ಒಂದು ತಟ್ಟೆ ಬೇಕೇನಾ ಗುಂಡ? ನಿಂಗೂ ಒಂದು ಕೊಡ್ತೀನಿ. ಅರ್ಥ ಆಗಿಲ್ಲ.
ಫ್ರಿಜ್ಜಲ್ಲಿ ಏನೇನು ಇಕ್ಬೇಕು ಏನೇನು ಇಕ್ಬಾರ್ದು ಅಂತ ಹೇಳ್ಬೇಕಂತಮ್ಮ. ಫ್ರಿಜ್ಜಲ್ಲಿ ಶುಂಠಿ ಬೆಳ್ಳುಳ್ಳಿ ಅಲ್ಲಿ ಸೌಂಡ್ ಅಲ್ಲಿ ಮ್ಯೂಟ್ ಮಾಡ್ತೀನಿ. ಬೆಳ್ಳುಳ್ಳಿ ಇಕ್ಬಾರ್ದು. ಹೇಳಮ್ಮ. ಇನ್ನೇನು ಇಕ್ಬಾರ್ದು? ಶುಂಠಿ ಬೆಳ್ಳುಳ್ಳಿ ರೈಸು ಇಡಬಾರ್ದಾ? ಬಟ್ ನೀನು ಇಕ್ತೀಯ ಅವಾಗ ಮುದ್ದೆಗೆ. ಇಕ್ತೀನಿ, ಏನು ಮಾಡೋದು? ಅದ್ರ ಇಕ್ಬಾರ್ದು. ಇವತ್ತು ಕೊಯ್ತು ಅದೇ ಹೋಗ್ತಾ ಇದ್ದೀನಿ. ಜಾಸ್ತಿ ದಿನ ಇಡಬಾರ್ದು. ಇವತ್ತು ರಾತ್ರಿ ಇಕ್ಕಿದೆ ಅಂದರೆ ನಾಳೆ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಹೈಫೈ ಗೊತ್ತಿದೆ, ನಾವು ಇಕ್ಕಿದ್ವಿ, ಹೈಫೈ ತಿಂದಿದ್ದೀವಿ, ಇಲ್ಲ ಅಂತಲ್ಲ. ಅಯ್ಯೋ ಇಡ್ತಾರದು ನೋಡು. ಬಾಯ್ಗುಂಡ ಹೋಗ ನೀನು ಬೇಡ ಹೋಗ ಇಳಿಯೋ ಕೆಳಗಡೆ. ನಮ್ಮ ಮಂಜಕ್ಕ ಮೈಸೂರೆಲ್ಲ ತಗೊಬಂದ್ಬಿಟ್ಟು ನಾರ್ಮಲ್ ಎಲೆ ಅಂತಾರೆ. ಅದನ್ನ ತಿಂದ್ಮೇಲೆ ಗೊತ್ತಾಗ್ತೈತೆ. ಇವಾಗ ಎಲೆಗಳು ಚೆನ್ನಾಗಿ ಬರಲ್ಲ. ಚೆನ್ನಾಗಿರೋದು ಮೈಸೂರು ಎಲೆನೇ ಚೆನ್ನಾಗಿ ಬರೋದು. ಸುಮ್ಮನೆ ಇರೋ. ಪಲಾವ್ಗೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ ಎಲ್ಲ ತರಕಾರಿಗಳನ್ನ. ಏನೇನು ಹಾಕ್ತೀವಿ ಪೂಜಾ ಪಲಾವ್ಗೆ? ಏನು ಹಾಕ್ತಾರೆ? ಕ್ಯಾರೆಟು, ಬೀನ್ಸು, ನೌಕೋಲು, ಏನೋ ಪಲಾವ್ ಐಟಮು ಗೊತ್ತು. ಬಾಳೆಹಣ್ಣು ಎಷ್ಟೊಂದು ತಿಂದಾಕ್ಬಿಟ್ಲ ನಮ್ಮ ಮಂಜಕ್ಕ. ಬಾಳೆಹಣ್ಣು ತಿಂತೀನಿ ನೋಡಿ. ತಂದಿರೋದೆಲ್ಲ ಒಂದು ಗೊನೆ ಇತ್ತು, ಇಲ್ಲಿ ಒಂದು ಗೊನೆ ಫುಲ್ ತಿಂದಿದ್ದಾಳೆ. ಮಂಜಕ್ಕ ಬೈ, ನಮ್ಮ ಕೆಲಸ ಆಯಿತು. ಎಷ್ಟೊತ್ತಿಗೆ ಎದ್ದೇಳ್ತೀವ? ನೀನು ಫೋನ್ ಮಾಡು, ಮರ್ತೋದ್ರೆ. ಎಷ್ಟೊತ್ತಿಗೆ ಮಾಡು, ನಾವಿನ್ನು ಎದ್ದು ಸ್ನಾನ ಮಾಡಿ ಬರಬೇಕಲ್ಲ. ನಮ್ಮ ಪ್ರಿಯ ಸ್ಯಾರಿ ಪಿನ್ ಮಾಡ್ಕೋತಾ ಇದ್ದಾಳೆ. ಹಾಯ್, ಮುಗಿದಾ ಪ್ರಿಯಾ? ಇನ್ನೆಲ್ಲ ಪಿನ್ಸ್ಗೋಸ್ಕರ ವೇಟಿಂಗ್. ಓಕೆ, ಬೈ ಬೈ, ನಾವು ಹೋಗ್ತಾ ಇದ್ದೀವಿ. ಚಲೋ, ಲೆಟ್ಸ್ ಗೋ. ಬಾಯ್. ನಮ್ಮಮ್ಮವರು ಮದುವೆಗೆ ಹೋಗಿ ಬಂದರು. ಏನೋ ಸೀರೆ, ರೇಷ್ಮೆ ಸೀರೆ ಉಟ್ಕೊಂಡವ್ರೆ. ಗಲೀಜು ಆಯ್ತೇನೋ ಅನ್ನೋದ್ರಲ್ಲೇ ಇರ್ತಾರೆ. ಅವ್ರು ಹೊಸ ಸೀರೆ ಯಾವಾಗ ಉಟ್ಕೊತಾರ ಅವಾಗೆಲ್ಲ ಅದ್ರ ಮೇಲೇ ಇರುತ್ತೆ ಫೀಲಿಂಗ್ ನಮ್ಮಮ್ಮಗೆ. ಏನಾದರೂ ಮೆತ್ತಿಸ್ಕೊತೀನಿ ಅಂತ ತಿರುಗಿ ನೋಡಿದ್ರೆ ಮೆತ್ತಿಸ್ಕೊಂತಾರೆ. ನಾವು ಇವಾಗ ತಾನೇ ಬಂದ್ವಿ ಮಂಜಕ್ಕ ಅವ್ರ ಮನೆಯಿಂದ. ಬಂದು ಚಪಾತಿ ಮಾಡ್ಕೊಂಡು ಊಟ ಮಾಡಿದ್ವಿ ಅಷ್ಟೇ. ಏನು ಮಾಡಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕಂತೆ. 6 ಗಂಟೆಗೆ ನೀವು ಅಡುಗೆ ಮಾಡಬೇಕಲ್ಲ. ನಡೀರಿ. ಎಲ್ಲೋದ್ರೂ ನಮಗೆ ಅಡುಗೆ ಮಾಡೋ ಕೆಲಸ. ಭಟ್ರು ನೀವು ನಾವು ಗ್ರೇಟ್. ಅಡುಗೆ ಮಾಡೋದ್ರಲ್ಲಿ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅಂದರೆ ಎಲ್ಲರ ಹತ್ರ ಮುಗಿಸ್ಕೊಳ್ಳೋದು. ಬಂದಾಗ ನಾವು ಅಷ್ಟು ಮಾತ್ರ ಮಾಡಿದ್ವಿ. ಫೇಮಸ್ ಆಗ್ತೀವಿ. ಚೆನ್ನಾಗಿದ್ರೆ ಓಕೆ, ಚೆನ್ನಾಗೈತೆ ಅಂತಾರೆ. ಸ್ವಲ್ಪ ಏನಾದರೂ ಉಪ್ಪಿಲ್ಲ, ಖಾರ ಇಲ್ಲ ಅಂತಾರೆ ಅಲ್ಲ ಪೂಜಾ? ಹೇಳೋರೆಲ್ಲ ಮಾಡಕ್ಕೆ ಬರಬೇಕಲ್ಲ. ಹೆಂಗೋ ನನಗೆ ಬಂದಾಗ ಮಾಡ್ತೀನಿ. ಅದೇ ಅವ್ರಿಗೆ ಬಂದಾಗ ಮಾಡೋರೆ. ಬರ್ದಿದ್ದು ಹೆಸ್ರಿಕ್ಕೋದು ಹೆಸ್ರಿಕ್ಕೋರು ಬಂದು ಮುಂದೆ ಮಾಡಬೇಕು. ಕರೆಕ್ಟ್. ಯಾರು ಪುಣ್ಯಾತ್ರು ಮಾಡೋರಪ್ಪ, ಇಷ್ಟು ಮಾತ್ರ ಪರವಾಗಿಲ್ಲಪ್ಪ. ನಾನು ಯಾವತ್ತೂ ಪಲಾವು ಎಲ್ಲ ಕೆಡಿಸಿಲ್ಲ. ಎಷ್ಟು ಸರಿ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ನಾನು ಫಸ್ಟ್ ಟೈಮು ನಮ್ಮ ಸುನೀಲ, ನಮ್ಮ ತಮ್ಮನ ಮದುವೆ ಅಂತೀನಿ, ಗೃಹಪ್ರವೇಶದಲ್ಲಿ 50 ಜನ ಅಂತ ಹೇಳ್ಬಿಟ್ಟು 150 ಜನಕ್ಕೆ ಮಾಡಿದ್ದೀನಿ. ಅದೊಂದು ಅವತ್ತು ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೇನೋ ಅನಿಸ್ತು. ಯಾವತ್ತೂ ಮಾಡಿರಲ್ಲ ಅಷ್ಟು ಜನಕ್ಕೆ, ಆದರೂ ಚೆನ್ನಾಗಿ ಬಂತ. ಹೋಗಲು ನಾಳೆನೂ ಅಷ್ಟು 100 ಜನಕ್ಕೆ ಮಾಡೋದು. ನಾಳೆ 100 ಜನಕ್ಕೆ 100 ಜನಕ್ಕೆ ನಾಳೆ. ನೋಡ್ತಾ ಇದ್ರೆ ಲಾಗು ನಮ್ಮ ಅತ್ತೆ ನನ್ನ ಮೇಲೇನೆ ಇರುತ್ತೆ, ಕಣ್ಣೆ ಅಲ್ಲ. ಶೋಭಾ ಮಾಡ್ತಾಳೆ ಎಲ್ಲೋದ್ರೂ ಶೋಭಾನೇ ಚೆನ್ನಾಗಿ ಮಾಡ್ತಾ ಇದ್ಲು ಅಂತ. ಯಾವತ್ತೆ? ಆದಲಕ್ಷ್ಮಮ್ಮನೋ ನಮ್ಮತ್ತೆ ಫ್ರೆಂಡ್ಸ್. ನಮ್ಮತ್ತೆ ಹಂಗೆ ಯಾವಾಗಲೂ ನಮ್ಮತ್ತೆ ನೋಡ್ತಾ ಇರ್ತಾರೆ ಲಾಗು, ಅದಕ್ಕೆ ಹೇಳ್ತಾ ಇದ್ದೀನಿ. ಅತ್ತೆ ಆಮೇಲೆ ಯಾರಾದರೂ ಊಟ
ಚೆನ್ನಾಗಿಲ್ಲ ಅಂದರೆ ಸಾಕು, ನಮ್ಮ ಶೋಭನೆ ಚೆನ್ನಾಗಿ ಮಾಡ್ತಾ ಇದ್ಲು ಅಂತ ಎಲ್ಲೋದ್ರೂ ಹೇಳ್ತಾ ಇರ್ತಾರೆ ಅವರು. ಆಮೇಲೆ ನಮ್ಮ ಮಾವನು ಹಂಗೆ ಹೇಳ್ತಾ ಇರ್ತಾರಂತೆ, ಯಾವಾಗ ಬಂದರು ನಾನು ಯಾವಾಗ ಸಿಕ್ಕಿದ್ರು ಅದೇ ಹಿಡ್ಕೊಬಿಟ್ಟಿದ್ದಾರೆ. ನಮ್ಮ ತಮ್ಮನ ಗ್ರೂಪ್ ರೇಟ್ದಲ್ಲಿ ಮಾಡಿರೋದೇ ಹಿಡ್ಕೊಬಿಟ್ಟವ್ರೆ. ಅದಕ್ಕೆ ಗೈಸ್ ನೆಕ್ಸ್ಟ್ ಪ್ಲಾನ್ ಕ್ಯಾಂಟೀನ್ ಓಪನ್ ಮಾಡ್ಬಿಡ್ತೀವಿ. ನಿಮ್ಮ ಅಮ್ಮ ಏನೋ ಹೇಳ್ತಾ ಇದ್ದೀನಿ ಊರ ಹಬ್ಬಕ್ಕೆ ಮಟನ್ ಎಲ್ಲ ಮಾಡಿದ್ರಲ್ಲ ಚೆನ್ನಾಗಿರ್ಲಿಲ್ಲಂತೆ, ಅದಕ್ಕೆ ಅವತ್ತು ಅಂದ್ರು ನೀನೇ ಮಾಡಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೆ ಅಂತ. ಮರ್ಯಾದಿನೇ ಇಲ್ಲ, ನಾನು ಏನೋ ಒಂದು ಹೇಳ್ತಾ ಇದ್ದೀನಿ ತಾನೇ. ಏನ್ ಮಾಡ ಹೇಳು, ಹೋಗ್ ನಂಗೆ ಹೇಳೋ ಮೂಡೋಯ್ತು. ಮರ್ಯಾದಿನೇ ಯಾಕೋ ಅಳು ಬರಂಗಾಗ್ತಾರೆ. ಇಲ್ಲಂತೆ, ಮರ್ಯಾದೆ ಕೊಡಲ್ಲ. ಹೋಗೆ ಮರ್ಯಾದೆ ಕೊಡ್ಬೇಕು ಮಗಳಿಗೆ. ಇವಾಗೇನೋ ಹೇಳ್ತಾ ಇದ್ದಲ್ಲ, ನೆಕ್ಸ್ಟ್ ಕ್ಯಾಂಟೀನ್ ಒಂದು ಓಪನ್ ಮಾಡ್ಬಿಡೋಣ ಬಿಡು ಅಂತ. ಕ್ಯಾಂಟೀನ್ ಇರೋ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ, ಕ್ಯಾಂಟೀನ್ ಬೇರೆ ಅಂತೆ. ನೋಡಮ್ಮ ನೀನು ಆರ್ಡರ್ಗಳು ತಗೊಂಡು ಮಾಡ್ಕೊಡು. ಬೇಡಪ್ಪ, ಇರೋ ಕೆಲಸ ಮಾಡೋಣ. ನಂಗೆ ಮಾಡೋಷ್ಟು ಕೆಲಸ ಐತೆ, ನನ್ನ ಕೆಲಸ ಎಲ್ಲ ಬೇಡ, ಸಾಕು. ಇರೋ ಕೆಲಸ ನಾ ಮಾಡಿದ್ರೆ ಸಾಕಾಗೈತೆ. ಅದೇ ಕೆಲಸ ಇಲ್ಲದೆ ಇರೋರು ಕೆಲಸ ಕೊಡಿಸ್ತೀನಿ ಬೇಕಾದ್ರೆ. ಈ ಥರ ಆರ್ಡ್ರು ಗೀಡ್ರು ಏನಾರ ಮಾಡೋ ಹಂಗಿದ್ರೆ ನಾನು ಕೊಡಿಸ್ತೀನಿ ಬೇಕಾದ್ರೆ. ಎಷ್ಟು ನಮ್ಮಿಂದ ಎಲ್ಲ ಕೆಲಸ ನಾವೇ ಮಾಡಬೇಕು ಅನ್ಬಾರ್ದು, ಬೇರೆಯವ್ರಿಗೂ ಹೆಲ್ಪ್ ಆಗೋ ಥರ ನಾವೊಂದು ಏನಾರ ಮಾಡಬೇಕು. ಓಕೆ ಮೇಡಮ್, ಆ ಥರ ಮಾಡ್ತಾರೆ ಚೆನ್ನಾಗಿ ಅನ್ನೋ ಹಂಗಿದ್ರೆ ನಾವು ಯಾರಿಗಾದ್ರೂ ಒಂದಷ್ಟು ಜನಕ್ಕೆ ಹೇಳ್ಬೋದು ಅಲ್ವಾ. ಜಾಂಗೀರ್ ನಾವೇ ತಗೊಬಂದಿರೋದು ತೋರಿಸಿದ್ವಿ ಬಿಡಮ್ಮ. ಫ್ರೆಂಡ್ಸ್ ನೋಡಿ, ಮದುವೆ ಮನೆಗೆ ಹೋದ್ರೆ ಎಲ್ಲರೂ ಮಕ್ಕಳಿಗೆ ಅಂದ್ಬಿಟ್ಟು ತಗೊಬರ್ತಾರೆ. ತಪ್ಪೇನಿದೆ, ನಮ್ಮ ಅಮ್ಮಗೆ ಏನು ಅನ್ಕೊಂತಾರೋ ಅಂತೆ. ನೋಡಿ 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 ಮೊಮ್ಮಕ್ಕಳಿಗೆ ಹೆಂಗ್ ಇಡ್ತಾ ಇದ್ದಾಳೆ ನೋಡಿ ನೋಡಿ ಹೆಂಗ್ ಕೊಡ್ತಾ ಇದ್ದಾರೆ. ಜಾಂಗೀರ್ ತಗೊಬಂದ್ರೆ ತಪ್ಪೇನಿದೆ, ನಾವು ತಗೊಂಬರ್ತೀವಿ. ಎಷ್ಟು ಜನ ತಗೊಂಡು ಹೋಗ್ತಾರೆ. ಫೇವ್ರೆಟ್ ಕೊಡೋದು. ಹ್ಞೂ ನೋಡು, ನಾನು ಮನುಷ್ಯರಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ. ಕೊಡ್ತೈತೆ ನೋಡಿ, ಅವ್ರ ಅಪ್ಪನಿಗೆ ಮಾತ್ರ ಕೊಡು ಅಂತ ಇದ್ದಾಳೆ. ಕೊಡು ಅವಳಿಗೆ. ಅವ್ರ ಅಜ್ಜಿ ಮುಚ್ಚಿಕೊಂಡು ಬಂದು ಮೊಮ್ಮಕ್ಳು ಕೊಡ್ತು. ಮಗಳು ಹೋಗಿ ಅವ್ರ ಅಪ್ಪನ ಜಾಂಗೀರ್ ಅಂದ್ರೆ ಇಷ್ಟ ಅಂದ್ಬಿಟ್ಟು ಕೊಡು ಅಂತ ಕೊಡೋದು. ಜ್ಯೂಸಿಯಾಗಿ ಚೆನ್ನಾಗೈತೆಮ್ಮ. ಪಪ್ಪ ಕೊಡು. ಒಳ್ಳೇದ್ ಮಾಡ್ತದ. ಅಯ್ಯನಿಂದ ನೋಡಿದ್ರ ಹೋಗ ಬೇಡ ನಂಗೆ, ಹೋಗ ಮಯ ಮಾಡ್ಬಿಟ್ಟ ಪಾಪ. ಹೋಗ ಬೇಡ ನಂಗೆ, ಒಂದ್ಸರಿ ಅಷ್ಟೇ. ಯಾವಾಗ್ಲೂ ಹಂಗೆ ಮಾಡೋದು. ಅವಮಾನ ನಿಮ್ಮೆಲ್ಲ ಹಾಕ್ಸ್ಕೊಂಡ್ರೆ ನಮ್ಮಪ್ಪ ಕೊಡೋಗಮ್ಮ. ಕೊಡಗ ಅಪ್ಪ ಕೊಡು. ಅಪ್ಪಂಗೆ ಕೊಟ್ಬಿಟ್ಟು ನಮ್ಮ ಅಪ್ಪಗ ಜಾಂಗೀರ್ ಅಂದ್ರೆ ಇಷ್ಟ. ನೀವೇ ಹೇಳಿ, ಮದುವೆ ಮನೆಗೆ ಹೋದ್ಮೇಲೆ ಈ ಥರ ಸ್ವೀಟ್ ತಗೊಬರ್ತಾರೆ ನೋಡಿ, ಬ್ರಷ್ ಇಟ್ ಕೊಡಿಸ್ತಾರೆ. ಎಲ್ಲ ಒಂದೇ ಒಂದು ಚೂರಲ್ಲ ನಿನ್ನ ತಮ್ಮನ್ನ ಏನೋ ಜಾಸ್ತಿ ಸುಮ್ಮನೆ ಮುಟ್ಕೊಂಡೆ ಬರ್ತೀನಿ. ನಾನು ಸೀರೆ ರೇಷ್ಮೆ ಸೀರೆ ರೇಷ್ಮೆ ಸೀರೆ ಹೊಡ್ಸ್ಕೊಬಿಡ್ತಾರ ಅಂತ ಯಾರು ಹೇಳ್ತಾ ಇದ್ ನೋಡು. ಇನ್ನೇನ ಇದೆಲ್ಲ ಇದಾದ್ರೂ ನನ್ನ ಸೀರೆ ಹೋಗ್ಯಾಕತ್ತದ. ಅದಕ್ಕೆ ತಿನ್ಬೇಕಾದ್ರೆ ಮಾತಾಡ್ಬಾರ್ದು, ನಗ್ಬಾರ್ದು ಅನ್ನೋದು. ಇದು ಮಲ್ಕೊಂಡು ತಿಂತೈತೆ ಬೇರೆ. ಕೊಡಮ್ಮ ಆಯ್ತಾ ನಿಂಗೆ ಬೇಡ ಅಂದರೆ. ಅವಳು ಮಾತ್ರ ಕೊಟ್ಟಿಲ್ಲ, ನನ್ನ ಮಗ ಕೊಟ್ಟಿದ್ದು. ನಮ್ಮಪ್ಪ ಕೊಟ್ಟಿದ್ದೀನಿ, ನಿನಗೆ ಕೊಡಬೇಕು. ಅಪ್ಪನ ಮಗಳು. ನಾನು ಇಬ್ಬರು ಮಕ್ಕಳು. ಒಳ್ಳೇದಾಗಲಿ. ನಾನೇನೋ ಹೇಳಕ್ಕೆ ಬಂದೆ, ಅಷ್ಟು ಬೇಗ ಮಧ್ಯದಲ್ಲಿ ಏನು ಹೇಳ್ಬೇಕು ಹೇಳೋ. ಅಲ್ಲ, ಅಜ್ಜಿ ಹೇಳ್ತಲ್ಲ, ಊಟ ತಿನ್ನೋವಾಗ ಸ್ವೀಟ್ಸ್ ಎಲ್ಲ ಹಾಕಿರ್ತಾರಲ್ಲ ಮದುವೆಗಳಲ್ಲಿ, ಎತ್ಕೊಂಡ್ಬಂದ್ರೆ ಯಾರೇನು ಅನ್ಕೊತಾರೋ ಅನ್ಕೊತಾ ಇರ್ತಾರೆ. ನನಗೇನು ಅನಿಸುತ್ತೆ ಅಂದರೆ, ಓಪನ್ ಆಗಿ ಹೇಳ್ತೀನಿ, ಈಗ ಬಿಟ್ಬಿಟ್ಟು ಬರ್ತಾರಲ್ಲ, ಅದು ಡಸ್ಟ್ಬಿನ್ಗೆ ತಾನೇ ಹೋಗುತ್ತೆ, ಯಾರು ತಿಂತಾರೆ? ಅದ್ರ ಬದಲು ಎತ್ಕೊಬಂದು ಮಕ್ಳು ಕೊಡ್ಬೋದು, ಅದ್ರಲ್ಲಿ ಏನು ತಪ್ಪಿದೆ ಅಲ್ವಾ? ಹಾಗೆ ಮಕ್ಕಳು ಇನ್ನೊಂದೇನು ಗೊತ್ತಾ ಗೈಸ್, ಒಂದೊಂದು ಮದುವೆಯಲ್ಲಿ
ತುಂಬಾ ವೆರೈಟಿಗಳು ಮಾಡ್ಬಿಡ್ತಾರೆ. ಒಂದು ಇದ್ರೆ ಇನ್ನೊಂದು ತಿನ್ನೋದಕ್ಕೆ ಆಗಲ್ಲ. ತಿನ್ನಕ್ಕೆ ಹಂಗಾಗಿ ಬ್ಯಾಗ್ ಹಾಕೋ ಬಂದ್ಬಿಡ್ತಾರೆ ತುಂಬಾ ಜನ. ಏನು ಮಾಡೋಕ್ಕಾಗಲ್ಲ. ಅದ್ರ ತಪ್ಪೇನಿದೆ ಹಂಗಂದ್ಬಿಟ್ಟು. ಅಲ್ಲ ರೈಸ್ ಎಲ್ಲ ಹಾಕೊಂಡು ಬರೋಕ್ಕಾಗುತ್ತಾ? ಇಲ್ಲ, ಸ್ವೀಟ್ಸ್ ತಗೊಂಡ್ಬಿಡ್ಬೋದು. ನಮ್ಮ ಅಜ್ಜಿ ಅದಕ್ಕೆ ನಾಚಿಕೆ ಬೀಳ್ತಾವ್ರ. ಅಯ್ಯೋ ಪಾಪ. ನಾನು ಅಪ್ಪನಾಕ ಬೈಸ್ಕೊ ಹೋಗು. ಬೈತದ ಪಾಪ. ನಾನೇ ಬೈದಿ. ಓ, ನಮ್ಮ ಅಪ್ಪನೂ ಎತ್ಕೊ ಬರ್ತೈತೆ. ಅವ್ರ ಅಪ್ಪನೂ ಎತ್ಕೊ ಬರ್ತೈತೆ ಪಾಪ. ಮನೇಲಿ ಮಕ್ಳಿರ್ತಾರೆ ಅಂತ ಎಷ್ಟು ಜನ ಆ ಥರ ಎತ್ಕೊಂಡು ಹೋಗಲ್ಲ. ಮನೆಯಲ್ಲಿ ಮಕ್ಳಿರ್ತಾರೆ ಅಂದ್ಬಿಟ್ಟು ಒಬ್ಬೊಬ್ರು ತಿಂದಿರಾನೇ ಎತ್ಕೊಂಡು ಹೋಗೋರಿದ್ದಾರೆ. ಹಂಗೆ ಅಂದ್ಬಿಟ್ಟೇನು ಇರೋದನ್ನ ಬರೋದನ್ನೆಲ್ಲ ಅಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಎಲ್ಲಾರ ಹಾಕ್ಕೊಂಬರೋದಲ್ಲ. ತಟ್ಟೆಯಲ್ಲಿ ಇರೋದನ್ನ ವೇಸ್ಟ್ ಯಾಕೆ ಮಾಡೋದು? ಮಕ್ಳಿರ್ತಾರೆ ಎತ್ಕೊಂಡು ಹೋದ್ರು, ಮಕ್ಳಾದ್ರು ತಿಂತಾರೆ ಅಂದ್ಬಿಟ್ಟು ಎತ್ಕೊಂಡ್ಬರ್ತದೆ. ತಪ್ಪು ಅನ್ಸಿಲ್ಲ. ನಾವೇ ಆ ಚಿಕ್ಕ ಮಕ್ಳು. ಅಲ್ಲ, ಬೇರೆಯವ್ರು ಏನ್ ಅನ್ಕೊಂತಾರೆ ನಮ್ಗೆ ಆಗ್ಬೇಕು ಅಷ್ಟೇ. ಅಷ್ಟೇ ಅನ್ಕೊಳ್ಳೋರು 100 ಅನ್ಕೊಂತಾರೆ. ಬಾವ್, ನಿನ್ ನೆಕ್ಲೆಸ್ ಮೇಲೆ ಹಾಕೊಂಡಿರಕ್ಕೆ ಏನು ಕೆಳಗಡೆ ಹಾಕೊಂಡಿದ್ಯಾ? ಎಲ್ಲರೂ ನೋಡಿ ಒಳಗಡೆ ಹೇಳೋ. ಚಿನ್ನದ ರೇಟ್ ಜಾಸ್ತಿ ಆಗೈತೆ. ಯಾರು ಕಿತ್ಕೊಂಡು ಓ, ಎಲ್ಲ ಚಿನ್ನದ್ದು ಕೊಡಿಲಿ. ಅದಕ್ಕೆ 916 ನಂಬರ್ ಆಯ್ತಾ ನೋಡೋಣ, ಕೊಡು. ಒಳಗಡೆ ನಿನಗ್ ಬಾರಿ ಗೊತ್ತಾಗ್ತದ ಬಿಡೆ. ಅದೇ ಎಲ್ಲಿ ಕೊಟ್ರೆ ಕಲ್ತ್ಕೊಂತೀವಿ. ನೀನ್ ಕೇಳ್ಬೇಕಪ್ಪ. ಎಷ್ಟು ಸರಿ ಕೇಳೋದು? ಯಾವಾಗ ಕೇಳ್ದೆ? ಯಾಕೆ ಕೇಳೇ ಇಲ್ಲ. ಇದೇ ಕತೆಗ್ಲೇ ನೋಡಮ್ಮ ನಿನ್ನ ಮಗಳು. ಮಲ್ಕೋ ಹೋಗು. ಬೆಳಗ್ಗೆ 6 ಗಂಟೆಗೆ ಎದ್ದೊಳ್ಳಿ ಹೋಗ್ಬೇಕಲ್ಲ ಅಡುಗೆ ದಬಾಕೋ ಹೋಗು. ಸೀರೆಗೆ ಅನ್ಕೊಂಡು ಮೆತ್ತಿಸ್ಕೊಂಡೇ ಬಂದ್ಬಿಟ್ಟೈತೆ ಎಲ್ಲ ತೆಗಿ. ನಮ್ಮಮ್ಮ ಪಾಪ ಎಲ್ಲ ಕೇಳ್ತಾವ್ರೆ ಗೈಸ್. ಬರ್ತಾವನೆ. ಸಾಕು ಅಜ್ಜಿ ಮೊಮ್ಮಗಳ ಕುಸ್ತಿ ನೋಡಿ. ಕುಸ್ತಿ ಬಿಡೇ. ನಮ್ಮಮ್ಮಗೆ ಏನಾರ ಮಾಡ್ಬಿಟ್ಟಿಯಮ್ಮ? ಓ, ನಿಮ್ಮಮ್ಮ ಅದೇ ನನಗೆ ಅಜ್ಜಿ ನಮ್ಮ. ಅದಕ್ಕೆ ಬಿಡು. ಬಿಡಮ್ಮ. ಬಾಯ್. ಸಿ ಯು. ಗುಡ್ ನೈಟ್ ಮಾ. ಗುಡ್ ನೈಟ್ ಹೇಳಮ್ಮ. ಮಾ, ಲೈಕ್ ಮಾಡಿ, ಶೇರ್ ಮಾಡಿ ಹೇಳೋ ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸರಿ ಹೇಳೋ. ಎಷ್ಟು ಜೋರಾಗಿ ನಗ್ತಾ ಇದ್ದೀನಿ ನಾನು. ರಾಕ್ಷಸಿ ಥರ ನಗ್ತೈತೆ ನೀನು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಗುಡ್ ನೈಟ್.